ಕಲ್ವನ್ನ ಕೆತ್ತಿ ಆ ಕಲ್ಲನ್ನು ಶಿಲೆ ಮಾಡಿ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಓ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಶ್ರಾವಣಿ, ಈ ರಸಿಕರಾಜನ ಬಿಗಿದಪ್ಪು ಬಾಬಾ. ಹಲೋ ವಿಷ್ಣು. ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಬಂದಲ್ಲ ಅಂತ ನಿನಗೆ 2 ಸಲ ವಾರ್ನ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಗೊತ್ತು, ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಅವನ ಮಗಳ ಎಡದೊಡ್ಡ ಅಕ್ಕಿಯಾಗಿಯ. ನಿಮ್ಮಪ್ಪ ಬ್ಯಾರೆ ಹುಡುಗಿಯಾರ ಚುಡಾಯಿಸಿದಕ್ಕ ಬೀದಿ ಒಳಗ ಬುದ್ಧಿ ಹೇಳಿದ್ದ. ಇನ್ನು ನೀನ ಅವನ ಮಗಳದಿ ಅಂದ್ರ ಇನ್ನೂ ಹತ್ತಿರ ಸಂಬಂಧ ಆದ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಫಿಕ್ಸ್ ಅಪ್ಪ. ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮೈಸುಕ ಉಣ್ಣಬೇಕೆನ್ನುವ ಗೊಂಗೆಡದೈತಿ. ಮಿಸ್ಟರ್ नीलकंठ, मैंने दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. हिंदी भी ಬರ್ತಾವು. दिल दिया तुझको दिलदार समझकर, लेकिन तूने जला दिया उसको ये एक सिगरेट समझकर. वाह क्या बात बोले मेरे लड़के. ಶ್ರಾವಣಿ, ನನಗೆ 108 ಹುಡುಗಿಯರೊಂದಿಗೆ ನಂಟು ನಿನಗೆ ಹಾಕಬೇಕೆಂದಿರುವೆ 3 ಗಂಟು. ಇದಕ್ಕೆ ನೀನಂತಿ? ನಾನಾ ಕಾಲಲ್ಲಿರುವ ಚಪ್ಪಲಿನ ಕೈ ತೆಗೆದುಕೊಂಡು ನೀನು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ. ಏನ್ ನಾಚಿಕೆಟ್ಟಿಯೋ? ಚಪ್ಪಲಿಲೆ ಹೊಡಿತೀನಂದ್ರೆ ನಾಚಿಕೆಲ್ಲ ನಿನಗೆ. ಟನ್ ಗಟ್ಲೆ ಮೇಲೆ ಬಿದ್ದಾಗ ಏನೂ ಆಗಿಲ್ಲ. ಇನ್ನು ಒಂದೊಂದು ಚಪ್ಪಲಿಗೆ ಹೆದರು ಮಕ್ಕಳ ನಾವ. ಶ್ರಾವಣಿ, ಸುಮ್ನೆ ಯಾಕೆ ಹರ್ಕಂತೀಯ? ಚಪ್ಪಲಿನ ಏಸ್ ರೂಮ್ನಾಗ ಇಟ್ಟಿ ಒಂದು ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಕ್ ಆಗಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಾಕತ್ ಬಗಲ ಹಿಡ್ಕೊಂಡು ಅಡ್ಡಾಡಕ್ಕೆ. ಆ ಕೆಲಸ ನೀನೇ ಮಾಡು. ಅಂದ್ರೆ ಅರ್ಥ ಆಗ್ಲಿಲ್ವಾ? ನಿನ್ನಂತವನಿಗೆ ಇಂತಹ ಶುಭ ಮನೆಯೆಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತವನಿಗೆ ಅರ್ಥ ಆಗೋದೇನಿದ್ರು ಬಂದೇ ಬಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನ ತಿರುಮರು ಮಾಡೋದು, ಬಡವರ ಆಸ್ತಿಗಳನ್ನ ದೋಚಿಕೊಳ್ಳೋದು, ಇಂತಹದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮಂದನಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲೇ ನಿನ್ನಂತವನ್ನ ನೆರಳು ಕೂಡ ಬೀಳಬಾರ್ದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ದೆ ಹೋದ್ರೆ ಎದ್ದು ಬಂದು ನೀನು ಎದೆಗೊದ್ದು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು. ಏ ಹುಚ್ಚಿ, 12ನೇ ಶತಮಾನದಾಗ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣುಗಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ನನ್ನಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ಹಾಕೊಂಡಿದೆಯಲ್ಲ ತುಂಡು 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 ಬಟ್ಟೆ. ಎಂತ ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗಲ್ಲ. ಎಂದ ನಾಳೆ ನಿಗರಿ ಹೋಗೋ ಮುದುಕನು ಎಗರಿ ನಿಂದಿರ್ತಾನ್ಲೇ ಬುಬ್ಣಿ. ನಿನ್ನಂತ ಕಿಬಾಯಾಗ ಗರತಿ ಅನ್ನೋ ಪದನ. ಕಾಮ ತುಂಬಿರುವ ಕಲಬೆರಕೆ ಕಥೆ. ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವು. ಅದಕ್ಕೆ ಭಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ. ಪವಿತ್ರವಾಗಿರೋ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟರೆ ಎಷ್ಟೋ ಜನ ವೀರವಂತ ಇರ್ತಾರೆ. ಸತ್ಯವನ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗೂಡು ಶರಣಮ್ಮ, ಇಟಗಿ ಭೀಮಾಂಬಿಕೆ ಅಂತಹ ಗಂಗಮ್ಮರು ಹುಟ್ಟಿರುವ ನಾಡೈತೆ.
ಆ ಮಹಾಗರತಿಯರಿಗೆ. ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರು ನಿನ್ನಂಗ ಅರ್ಗ ಮುರ್ಗ ಬಟ್ಟೆ ಹಾಕೊಂಡ್ ಅಡ್ಡಾಡ್ಲಿಲ್ವಾ? ಅವ್ರ ಕಾಲದಾಗ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹೊಟ್ಟಿರ್ಲಿಲ್ಲಪ್ಪ. ನನ್ನ ಟೂನ್ಯಾಗ ಅರ್ಥ ಆಗ್ಬೇಕಲ್ಲ ನಿನ್ನಂತವ್ರು. ಆದ್ರೂ ಅಂತಹ ವೀರವರ್ಧರ ಹುಟ್ಟುವ ನಾಡಿನಲ್ಲಿ ನಿನ್ನಂತ ನಾಲಾಯ್ಕ್ ಹುಟ್ಟಿದ್ಯಾ ಅಂದ್ರೆ ಅದೆಷ್ಟು ಜನ ಬಿಟ ಪುರುಷರಿಗೆ ಸೆರಗಾಸಿ ನಿನ್ನ ಹೆತ್ತಿರ್ಬೇಕಲ್ಲ. ಆ ನಿನ್ನ ಹೆತ್ತ ತಾಯಿ ಸುಗಂಧದ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಮಾತಾಡಿದ ಬಂಡ ಮುಗಿತು ನಿನ್ನ ಶೀಲದ ಕಣ್ಣು. ಕೇವಲ ನಿನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತನಾಡಿದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜ್ ಬರೋ ಪ್ರತಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹೀಯಾಳಿಸಿ ಮಾತಾಡಿ ಅವ್ರನ್ನ ತುಚ್ಛವಾಗಿ ಕಾಣ್ತೀಯಲ್ಲ. ಆ ಪ್ರತಿ ಒಂದು ಹೆಣ್ಣು ಮಕ್ಕಳು ನಿನ್ನೆದುರಿಗೆ ತಿರುಗಿ ನಿಂತಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ ಅಧೋಪತನ ಇಳಿತದೆ ಎಂಬುದನ್ನು ಚೆನ್ನಾಗಿ ನೆನಪಿಟ್ಕೋ. ದಟ್ಟವಾದ ಕಾಡಿನಲ್ಲಿ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಅದರಂತೆ ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ತಗೊಳ್ಳೋ ಪ್ರಯತ್ನ ಮಾಡಬೇಡ. ಓಹೋ, ಈತನ ವರ್ತನೆ ನೋಡಿದ್ರೆ ತುಂಬಾ ದುಷ್ಟ ನಿರ್ವಾಗೆ ಕಾಣಿಸ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಈತನನ್ನ ಕೆಣಕೋದಕ್ಕಿಂತ ಇಲ್ಲಿಂದ ಹೇಗಾದ್ರೂ ಮಾಡಿ ಪಾರಾಗೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ ಅಲ್ಲ, ನೀಲಕಂಠ ಅಂದ್ರೆ ಓನ್ಬೇಕು, ಹಂಗ್ಯಾಕದ ಬೆಕ್ಕಿನ ಜೊತೆ ಧೈರ್ಯ ಸಾಲ್ಬೇಕಲ್ಲ ನಮಗೂ. ಅಯ್ಯಯ್ಯೋ, ಹಂಗ ಮಾಡ್ಬಾರ್ದವಾ? ಅವಿ ನಮಗೆ ಹಿಂಗ ಏನಿದ್ರು ಕಾಡಿಸ್ಬಾರ್ದವಾ? ಡೈರೆಕ್ಟ್ ಇರ್ಲ ನೀಲಕಂಠ, ಆ? ನಾನು ಹ್ಮ್. ನೀನ್ ಹೇಳ್ದಾಗ ಕೇಳ್ತೀನಿ. ನನ್ಗೆ ಆ? ಅಲ್ಲ ನಾನು ನೀನ್ ಹೇಳ್ದಾಗ ಕೇಳ್ತೀನಿ, ಬಿಟ್ಬಿಡ್ತೀಯಾ? ಮತ್ತ ಮೊದಲ ಇಟ್ ಹೇಳಿದ್ರೆ ನಾ ಯಾಕೆ ಇಟ್ಟು ಹರ್ಕೋತಿದ್ನೇವಿ? ನನಗೆಲ್ಲ ಗೊತ್ತಿತ್ತ ನೀನ್ ಎಷ್ಟು ಹರ್ಕೋತಿ ಅಂತ. ಹಾಗಾದ್ರೆ ಈ ರಸಿಕರ ಜನ ಮನತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡ ಏ ಮೂರ್ಖ, ಬಿಡೋಳ ಕೈನ. ಒಬ್ಬಳೆ ಹೆಣ್ಣು ಒಬ್ಬಳೆ ಸಿಕ್ಕಾಳಂತಾಕಿ ಮ್ಯಾಗ ಏರ್ ಹೋಗಿದ್ದ ಖರೆ. ಆದ್ರೆ ನಿನ್ನ ಹೆಣೆ ಮುರುಗಿ ಮುರಿತಾನ ಭಗವಂತ. ಬಾರ್ಪ ಭಗವಂತನ ಮೊಮ್ಮಗನ. ಇನ್ನೊಂದು 5 ನಿಮಿಷ ಬಿಟ್ಟು ಬರಕೇನಂತ ಹಾಡಾಗಿತ್ತು ನಿನಗ. ಬರೋದು ಬಂದಿ ರೊಕ್ಕ ಬಂಗಾರ ಕೊಡ್ತೀನಿ, ತಗೊಂಡು ಹೋಗ್ಬಿಡ. ರೊಕ್ಕ ಬಂಗಾರ, ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನಲ್ಲೋ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು, 3 ಹೊತ್ತು ರೊಟ್ಟಿ, ಮಾನ ಮುಚ್ಕೊಳಕ್ ಬಟ್ಟಿ ಸಿಗುತ್ತ. ಒಂದು ಹೆಣ್ಣಿನ ಮಾನಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋದ್ರ ದೇವಸ್ಥಾನ ಆ ನಮ್ಮಪ್ಪ ಕವಿ ಸಿದ್ದಪ್ಪ. ಬಹಳ ದಿವಸದ ಮೇಲೆ ಮೀನ ಗಾಳಕ್ಕೆ ಬಿದ್ದೈತಿ, ಫ್ರೈ ಮಾಡಿ ತಿನ್ನಬೇಕಂತ ಆಸೆ ಆಗೈತೆ. ಸುಮ್ಮನೆ ಹೋದಿ ಸರಿ, ಇಲ್ಲಂದ್ರ ಪ್ರಾಣ ಕಳ್ಕೋತಿ. ಪ್ರಾಣ ತೆಗಿತೀಯ ಪ್ರಾಣನ? ಏ ಹುಚ್ಚಪ್ಪ, ಪ್ರಾಣ ತೆಗಿತೀನಿ ಅನ್ನೋನಕ್ಕಿಂತ ಪ್ರಾಣ ಕಾಯೋನು ದೊಡ್ಡವನು. ನಿನ್ನ ಕೈಯಿಂದಲೇ ನನ್ನ ಪ್ರಾಣ ಹೋಗಬೇಕು ಅಂತ ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗಿದ್ರೆ ಮತ್ತೆ ತಡ ತೆಗೆದು ಬಿಡು ನನ್ನ ಪ್ರಾಣನ. ಆದ್ರ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ಏ ತಮ್ಮ, ನಿನ್ನ ಮುಖ ನೋಡಿದ್ರ ಒಳ್ಳೆ ಮನುಷ್ಯ ಕಂಡಂಗ ಕಾಂತಿ, ಬುದ್ಧಿವಂತ ಕಂಡಂಗೂ ಕಾಣಕತಿ. ಆದ್ರ ಯಾಕೋ ಬುದ್ಧಿ ಮ್ಯಾಗ ಮಸಿ ಚೆಲ್ಲಿದಂಗ ಕಾಣ್ತೈತಿ. ಏಪ್ಪ, ಆ ಮಸಿನ ಒರೆಸಿ ನೋಡು. ನೀ ತಿಳ್ಕೊಂಡಂಗ ಈ ಪ್ರಪಂಚ ಇಲ್ಲಪ್ಪ. ಈ ಪ್ರಪಂಚ ಬತ್ಲೇನ ಐತಿ. ಹಾ ಬತ್ಲೇನ ಐತಿ. ಬಾಳಿ 7 ಮಿಂಡ್ರಿ ಮಗ. ಮತ್ ನೀ ಯಾವ ಮೂಡನ್ಯಾಗಿದ್ದವನು ಒಮ್ಮೆ ಯಾವ ಮೂಡಿಗೆ ತಂದೋ? ಕೆಂಪಡಿ, ಏ ನನ್ನ ಮಗ ಬಂದಾನ ಇವತ್ತು ಬಚಾವಾಗಿ. ನೆಕ್ಸ್ಟ್ ಟೈಮ್ ಸುಮ್ಮ ಹೊಂಟಿದ್ನಿಲ್ಲ, ಮತ್ತೆ ಯಾಕೆ ಉಗುಳಿದೆ? ನೀ ಯಾಕೆ ಇಲ್ಲಿ ಮಠ ಬಂದೋದಿ? ಉಗುಳ್ತೆ? ಹಾ, ಹಂಗ ಉಗುಳ್ಬೇಡ. ನೀ ಬಾ, ಆಕಿಗೆ ತಡೆ ಹಾಕತಿ. ನೀ ಎಲಿ ತಿಂದು ಉಗುಳಿ ನನ್ನ ಮ್ಯಾಲ ಉಗುಳಿ ಹೋಗ್ಬಾ. ಆಕಿಗಿಂತ ಸಿಟ್ಟು ನಿನಗ ಬಂದತ್ಲ.
ಕ್ಯಾಕರಿಸಿ ಕಕ್ಕ ಹೋಗಲೇ ಹೋಗು ಕರಿ ಗೋರ್ಲಾನ ಅಂತವನೇ ನಿನ್ನಂತವನ ಗೊಡ್ಡು ಬೆದರಿಕೆದಿರುವ ಹೇಡಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ ಅಜ್ಜ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ ನೀನು ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಮ್ಮ ಶ್ರಾವಣಿ ನೀನ್ಯಾಕೋ ಒಬ್ಬಳೆ ಈ ದಾರಿಗೆ ಬರಕ್ಕೆ ಹೋದಿ ಯವ್ವ ನಿನಗೊಂದು ಮಾತು ಹೇಳ್ತೀನಿ ಜೀವನದಾಗ ನೆನ್ಪಿಟ್ಕೋ ತಾಯಿ ಮನುಷ್ಯನ ಜೀವನದಾಗ ಬಡತನ ಸಿರಿತನ ಅಂದ್ರ ಸೂರ್ಯ ಚಂದ್ರರಿ ಇದ್ದಂಗ ಒಂದು ಬರುತ್ತಾ ಒಂದು ಹೋಗುತ್ತಾ ಯಾವುದೂ ಶಾಶ್ವತ ಅಲ್ಲ ಯವ್ವ ನೀ ಸಣ್ಣಾಗಿರ್ತಾ ಬಡತನನೂ ನೋಡಿಯ ಇವತ್ತು ಸಿರಿತನನೂ ಅನುಭವಿಸಾಕತ್ತೀಯ ಇವತ್ತು ನಿನ್ನ ಹತ್ರ ಸಿರಿತನ ಐತೆ ಅಂತ ತಿಳ್ಕೊಂಡು ಇಂಥ ಪುಂಡು ಪೋಖರಿಗಳನ್ನು ಎದುರು ಹಾಕೊಳ್ಳೋ ತಪ್ಪು ಮಾಡಬಾರ್ದು ಮಗಳ ಯಾಕಂದ್ರ ಹೆಣ್ಣು ಎಷ್ಟೇ ಧೈರ್ಯಶಾಲಿ ಆಗಿದ್ರು ಗಂಡಸಿನ ಕಾಮ ಅನ್ನೋ ಜ್ವಾಲೆ ಕೈಯಾಗ ಸಿಕ್ಕು ಸುಟ್ಟು ಬೂದಿ ಆಗಾಕಬೇಕು ಮಗಳ ನೀ ಸಣ್ಣಗಿರ್ತ ನನ್ನ ಕೈಯಾಗ ಆಡಿ ಬೆಳೆದು ಕೂಸದಿ ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚೊಲತಂಗ ಗೊತ್ತೈತಿ ಮಗಳ ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ ಆ ಶೀಲ ಧರ್ಮನ ಕಾಪಾಡ್ಕೊಂಡು ಹೋಗೋದು ನಿನಗ ಕೊಡಿ ನಿನಗ ಕೊಡಿ ಆಯ್ತು ಅಜ್ಜ ನಿನ್ ಮಾತನ್ನ ನಾನು ಸಿರಿಸ ವಹಿಸಿ ಪಾಲಿಸ್ತೀನಿ ಅಜ್ಜ ದಯವಿಟ್ಟು ಈಗ ನಡೆದಿರೋ ವಿಷಯವನ್ನ ನಾನು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳ್ಬೇಡ ಅಜ್ಜ ಇಲ್ಲ ಅಜ್ಜ ನಾನು ಕಾಲೇಜ್ ಕಲಿಬೇಕು ಅಂತ ನನ್ನ ಬಹುದಿನದ ಕನಸಿದೆ ಈ ವಿಷಯ ಗೊತ್ತಾದ್ರೆ ಅವ್ರು ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ ದಯವಿಟ್ಟು ಈ ವಿಷಯ ನನ್ನ ನಿನ್ನ ಹತ್ರ ಮಾತ್ರನೇ ಇರಲಿ ಅಥವಾ ನಾನು ಈ ವಿಷಯನ ಯಾರ ಮುಂದೆ ಹೇಳೋದಿಲ್ಲ ಆದ್ರೆ ನೀನು ಮಾತ್ರ ಹುಷಾರಾಗಿ ಮನೆಗೆ ಹೋಗ್ತಾ ಸರಿ ಅಜ್ಜ ಕಾಲೇಜಲ್ಲಿ ನಾನೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋಗ್ತೀನಿ ಹುಷಾರಾಗ ಬರ್ತೀನಿ ಅಜ್ಜ